ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಸುಗಳ ಲೋಕಾರ್ಪಣೆ ಹಸಿರು ನಿಶಾನೆಯನ್ನ ತೋರುವುದರ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿಯವರು ಎಲ್ಲರೂ ಜೊತೆಗೂಡಿ ಅಶ್ವಮೇಧ ಕ್ಲಾಸಿಕ್ ಹೊಸ ವಿನ್ಯಾಸದ ನೂರು ಕರ್ನಾಟಕ ಸಾರಿಗೆ ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಸುಗಳ ಲೋಕಾರ್ಪಣೆ. ಮುಂದಿನ 3 ತಿಂಗಳ ಒಳಗಾಗಿ 1000 ಬಸ್ಸುಗಳು ರಸ್ತೆಗೆ ಇಳಿಯಲಿವೆ. ಪ್ರಯಾಣಿಕ ಸ್ನೇಹಿಯಾಗಿ, ಮಹಿಳಾ ಸ್ನೇಹಿಯಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅಶ್ವಮೇಧ ಕ್ಲಾಸಿಕ್ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆ ಆಗ್ತಾ ಇದೆ. ಹಸಿರು ನಿಶಾನೆಯನ್ನ ತೋರುವುದರ ಮುಖೇನ ಅಶ್ವಮೇಧ ಕ್ಲಾಸಿಕ್ ಬಸ್ಸುಗಳ ಲೋಕಾರ್ಪಣೆ. ಸಾವಿರ ಬಸ್ಸುಗಳು ರಸ್ತೆಗೆ ಇಳಿಯಲಿವೆ. ಪ್ರಯಾಣಿಕ ಸ್ನೇಹಿಯಾಗಿ, ಮಹಿಳಾ ಸ್ನೇಹಿಯಾಗಿ ಕರ್ನಾಟಕ ರಾಜ್ಯ ಅಶ್ವಮೇಧ ಕ್ಲಾಸಿಕ್ ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆಯಾಗುತ್ತದೆ. ಮುಖೇನ ಅಶ್ವಮೇಧ ಕ್ಲಾಸಿಕ್ ಲೋಕಾರ್ಪಣೆ. ಕಾರ್ಯೋನ್ಮುಖರಾಗಿರುವಂತವರು ನಮ್ಮೆಲ್ಲರ ಹೆಮ್ಮೆಯ ಸಾರಿಗೆ ಸಚಿವರ ಇಲಾಖೆಯ ಸಚಿವರಾದ ಶ್ರೀ ರಾಮಲಿಂಗ ರೆಡ್ಡಿಯವರು ಅಶ್ವಮೇಧದ ಒಳಭಾಗಕ್ಕೆ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳು ಅದರ ವ್ಯವಸ್ಥೆಗಳನ್ನ, ಅನುಕೂಲತೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಸಾರಿಗೆಯಲ್ಲಿ ಉಚಿತವಾಗಿ ಪ್ರಯಾಣ ಕ್ಯಾಮರಾ ತಗೊಳ್ಳಿ. ಯಾರು ಕ್ಯಾಮ್ರಾ ಇದೆ. ಎಕಾನಮಿಕ್ ಡಿಸೈನ್ಸ್ ಇದೆ ಸರ್. ಎರಡನೇ ಹೈಟ್ ಇದೆ ಸರ್ ಬಸ್ಸು. ಎರಡನೇ ಹೈಟ್ ಒಂದನೇ ಆಮೇಲೆ ಇದು ಲಗೇಜ್ಗೆ ಬೇಕಾದ ಈಗ ಫುಲ್ ಟ್ರ್ಯಾಕ್ ಮಾಡಿ ಕೊಟ್ಟಿದ್ದೀವಿ ಸರ್. ಮೊಬೈಲ್ ಚಾರ್ಜ್ ಇದೆ ಸರ್. ಒಂದು ಗಾಡಿಯಲ್ಲಿ 6 ಮೊಬೈಲ್ ಚಾರ್ಜ್ ಮಾಡಿಕ್ಕೆ ಫೆಸಿಲಿಟಿ ಇಟ್ಕೊಡ್ತೀವಿ ಸರ್. ಆಮೇಲೆ ಪ್ಯಾಸೆಂಜರ್ ಎಮರ್ಜೆನ್ಸಿ ಬಟನ್ ಇದೆ ಸರ್. ನಮ್ಮ ಕೈ ಮುಂದೆ ಅಲ್ಲಿ ಸ್ಪೆಸಿಫಿಕ್ ಎಮರ್ಜೆನ್ಸಿ ಬಟನ್ ಇದೆ ಸರ್. ಆಮೇಲೆ ಪ್ಯಾನಿಕ್ ಬಟನ್ ಇದೆ ಸರ್. ಎಮರ್ಜೆನ್ಸಿ ಬಟನ್ ಸರ್. ಪ್ಯಾನಿಕ್ ಬಟನ್ ಇದು ಪ್ರೆಸ್ ಮಾಡಿದ್ರೆ ಸಾಕು ಸರ್. ಡ್ರೈವರ್ಗೆ ಸಿಗ್ನಲ್ ಬರ್ತದೆ ಸರ್. ನಮಗಿರೋದು ಯಾರು ತೊಂದರೆ ಆದರೆ ಪ್ರೆಸ್ ಮಾಡಬಹುದು ಸರ್. ಪರ್ಸ್ ಕಳವಾಯ್ತು. ಎಸ್ ಸರ್. ಹ್ಯಾಂಡ್ ಇದು ಹ್ಯಾಮರ್ ಸರ್. ಇದು ಲೆಕ್ಸ್ ಜಾಸ್ತಿ ಇದೆ ಸರ್. ಸ್ವಲ್ಪ ಲಾಂಗ್ ಜರ್ನಿ ಅಲ್ವಾ. ಮೊಬೈಲ್ ಚಾರ್ಜ್ ಕೊಟ್ಟಿದ್ದೀವಿ ಸರ್. ಮಾಡಿ ಇದು 800 ಗಾಡಿ ತಗೊಳ್ತೀವಿ ಸರ್. 800 ಒಂದೇ ಸರ್. ಎಸ್ ಸರ್. ಈ ವರ್ಷ 1000 ತಗೊಳ್ತೀವಿ ಸರ್. 800 ಗಾಡಿ ಸರ್. 1000 ಸರ್. ನಮ್ದು ಮಾತ್ರ 1000 ಸರ್. ಕೈ ಸಾರಿ ಅದನ್ನು 800 ಗಾಡಿ ಮಾಡೋದು ಸರ್. ಮತ್ತೆ 200 ರೆಗ್ಯುಲರ್ ಸಾರಿಗೆ ಬಸ್ ಸರ್. ಮತ್ತೆ 1000 ಗಾಡಿ ಇದು ಪೂರ ಪಾಯಿಂಟ್ ಟು ಪಾಯಿಂಟ್ ಸರ್.